ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನಗೆ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಥರ್ಡ್ ಪಾರ್ಟಿ. ನನ್ನ ಹುಡುಗ, ನನ್ನ ಹುಡುಗಿ, ನನ್ನ ಹಸ್ಬೆಂಡ್, ನನ್ನ ಬಾಯ್ ಫ್ರೆಂಡ್, ನನ್ನ ತಂದೆ ತಾಯಿ ಮಧ್ಯ ತುಂಬ ಥರ್ಡ್ ಪಾರ್ಟಿ ಇಶ್ಯೂ ಇದೆ ಅಂತ. ಓಕೆ, ಸೊ ಬಿಫೋರ್ ರೀಡಿಂಗ್ ಆ್ಯಂಡ್ ಈ ರೀಡಿಂಗ್ ಬಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ, ಹಾಗೆ ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ವರ್ಸಸ್ ಯು ಅಂತ ನಾನು ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಬಗ್ಗೆ ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡನ್ನು ಮತ್ತು ಬೇರೆ ಯಾವುದು ಲೈಕ್ ಥರ್ಡ್ ಪಾರ್ಟಿ ಇಶ್ಯೂ ಇದ್ದು ಅವ್ರ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಆ ಥರ್ಡ್ ಪಾರ್ಟಿಗೆ ಏನು ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನಿಗೆ ಅನ್ನೋದು ಈ ಒಂದು ರೀಡಿಂಗ್. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸು, ಥರ್ಡ್ ಪಾರ್ಟಿಯವ್ರ ಬಗ್ಗೆ ಏನು ಫೀಲಿಂಗ್ಸ್ ಅನ್ನೋದು. ಆ್ಯಂಡ್ ಬಿಫೋರ್ ಗೋಯಿಂಗ್ ಫಾರ್ ದ ರೀಡಿಂಗ್, ನನ್ನ ಒಂದು ಕ್ವೆಶ್ಚನ್ ನಿಮ್ಮೆಲ್ಲರಿಗೂ, ಅದಕ್ಕೆ ನನಗೆ ಆನ್ಸರ್ ಬೇಕು. ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಇಲ್ಲಿ ಯಾರೂ ಕೂಡ ಒಂದು ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ಕೊಳ್ಳೋಣ, ಒಂದು 15 ವರ್ಷ ಅಥವಾ 14 ವರ್ಷದ ಮಕ್ಕಳೆಲ್ಲ. ನಾವೆಲ್ಲ ಮೆಚ್ಯೂರಿಟಿಗೆ ಬಂದಿರೋರು. ಓಕೆ, ಸೊ ನಮಗೆಲ್ಲ ವೋಟ್ ಹಾಕುವಂತಹ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು. ಈ ವಿಡಿಯೋನ ಏನು ನೋಡ್ತಿದ್ರೆ ಐ ಆಮ್ ಡ್ಯಾಮ್ ಶೋರ್ ನೀವೆಲ್ಲ 18+ ಇದ್ದೀರಾ ಅನ್ನೋದು. ಐ ಆಮ್ ವೆರಿ ಶೋರ್ ಅಬೌಟ್ ದಿಸ್. ಸೊ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯೋಚನೆ ಮಾಡಿ, ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇವ್ರು ನಮ್ಮ ಮಧ್ಯ ಥರ್ಡ್ ಪಾರ್ಟಿ ಇಶ್ಯೂ ಬಂದಿದೆ, ಹಾಗಾಗಿ ನನ್ನ ಪರ್ಸನ್ ನನ್ನಿಂದ ದೂರ ಹೋಗಿದ್ದಾರೆ, ನನ್ನ ವ್ಯಕ್ತಿ ನನ್ನಿಂದ ದೂರ ಹೋಗಿದ್ದಾರೆ ಅಂತ. ಆ ವ್ಯಕ್ತಿ ಏನು ಚಿಕ್ಕ ಮಗು ಅಲ್ವಾ? ಸೊ ಅವ್ರೇನಕ್ಕೆ ಡೈವರ್ಟ್ ಆದರು? ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಅಂಥ ವ್ಯಕ್ತಿ ಯಾಕೆ ನಿಮಗೆ ಜೀವನದಲ್ಲಿ ಬೇಕು? ಓಕೆ, ಐ ಟೋಟಲಿ ಅಗ್ರಿ. ಈಗ ಹಸ್ಬೆಂಡ್ ಇರ್ತಾರೆ, ಪಾಪ ನೀವೇನು ಕೆಲಸ ಮಾಡ್ತಿರಲ್ಲ, ಮಕ್ಕಳಿರ್ತಾರೆ, ಆ್ಯಂಡ್ ಅವರು ಹೊರಟೋಗ್ಬಿಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ನಮಗೆ ಥರ್ಡ್ ಪಾರ್ಟಿಯಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರಬೇಕು, ಒಂದೇ ದಾರಿ ಇರೋದು. ಹೌದು, ರೈಟ್, ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಸಿಚುಯೇಷನ್ ತುಂಬ ಕೆಟ್ಟದಾಗಿದೆ, ನಿಮಗೆ ಇಂಡಿಪೆಂಡೆಂಟ್ಲಿ ಏನೂ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಂಥವ್ರು ಥರ್ಡ್ ಪಾರ್ಟಿಯಿಂದ ದೂರ ಮಾಡಿಸಿ, ನನ್ನ ಹಸ್ಬೆಂಡನ್ನು ಕರ್ಕೊಂಡು ಬರಬೇಕು, ಅಥವಾ ನನಗೆ ನನ್ನ ವ್ಯಕ್ತಿ ಬೇಕು, ಬಿಕಾಸ್ ವಿತೌಟ್ ಹಿಮ್ ಐ ಕಾಂಟ್ ಸರ್ವೈವ್ ಅನ್ನೋರು ಕೇಳೋದ್ರಲ್ಲಿ ಅರ್ಥ ಇದೆ. ಬಟ್ ನಿಮ್ಮ ಕೈಯಲ್ಲಿ ಎಲ್ಲ ಇದೆ, ಇಂಡಿಪೆಂಡೆನ್ಸಿ ಇದೆ, ನಿಮ್ಮಷ್ಟಕ್ಕೆ ನೀವು ದುಡಿತೀರಾ, ನಿಮ್ಮಷ್ಟಕ್ಕೆ ನೀವು ಆರಾಮಾಗಿರೋಕ್ಕೆ ಸಾಧ್ಯ. ನಿಮಗೆ ಇನ್ನೂ ಒಂದು ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನೋ ಅಂಥವ್ರು ಕೂಡ ಈ ಥರ್ಡ್ ಪಾರ್ಟಿ ಜೊತೆ ಹೋಗಿರೋರನ್ನ ಮ್ಯಾನಿಫೆಸ್ಟ್ ಮಾಡೋದು, ಅವ್ರಿಗೋಸ್ಕರ ರಿಚುವಲ್ಸ್ಗಳನ್ನು ಮಾಡಿಸೋದು. ಡೋಂಟ್ ಡೂ ದ್ಯಾಟ್. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಟ್ಸ್ ನನ್ನ ಪಾಯಿಂಟ್ ಆಫ್ ವ್ಯೂ. ಓಕೆನಾ? ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಯೋಚನೆ ಮಾಡ್ತಿದ್ದೀರಾ, ನಾನು ತಪ್ಪು ಅಂತ ಹೇಳ್ತಿಲ್ಲ, ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನನ್ನ ಕ್ವೆಶ್ಚನ್ ನಿಮಗೆ, ಯಾಕೆ ಬೇಕು? ಹೌದು, ನಿಜ, ನೀವು ಲವ್ ಮಾಡಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನೀವು ಟ್ರೂ ಲವ್ ಮಾಡಿದ್ದೀರಾ, ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ, ಐ ಟೋಟಲಿ ಅಗ್ರಿ. ಬಟ್ ಆ ಪರ್ಸನಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ ಅಂದರೆ ಏನು ಉಪಯೋಗ? ರೈಟ್? ನೀವೀಗ ಲಕ್ಷಗಟ್ಟಲೆ, 1.5 ಲಕ್ಷ ಕೊಟ್ಟು ಮಲ್ಬಾರ್ ಗೋಲ್ಡಲ್ಲಿ ಡೈಮಂಡ್ ರಿಂಗ್ ತೊಗೊಂಡು ಬರ್ತೀರಾ. ಓಕೆ, ಡೈಮಂಡ್ ರಿಂಗ್ನ ತೊಗೊಂಡು ಬಂದುಬಿಟ್ಟು ಹಾಕ್ಕೊಂಡು ಹೋಗ್ತೀರಾ. ಒಂದಿನ ಎಲ್ಲೋ ನೀವು ವರ್ಕ್ ಮಾಡೋ ಜಾಗಕ್ಕೆ ಹಾಕ್ಕೊಂಡು ಹೋಗ್ತೀರಾ. ಅಲ್ಲಿದ್ದವರೆಲ್ಲ, ಏನಿದು ಈ ರಿಂಗ್ ಹಿಂಗಿದೆ ಅಂತ ಅಂದ್ಬಿಟ್ರೆ, ಯು ನೋ ದ ವ್ಯಾಲ್ಯೂ. ನಿಮಗೆ ಗೊತ್ತದು, 1.5 ಲಕ್ಷ ಕೊಟ್ಟು ನಾನು ಅದೊಂದು ಡೈಮಂಡ್ ರಿಂಗ್ ತೊಗೊಂಡು ಬಂದಿದ್ದೀನಿ. ವಾಟ್? ನೀವು ಇದಕ್ಕೆ ಏನಿದು, ಯಾವ ಜಾತ್ರೆಯಲ್ಲಿ ತಂದೆ ಅಂತ ಕೇಳಿದ್ರ, ನಿಮಗಿದ್ರ ಬೆಲೆ ಗೊತ್ತಿಲ್ಲ. ಸೊ ನೀವು ಬೆಲೆ ಗೊತ್ತಿಲ್ಲದೆ ಇರೋರ ಮುಂದೆ ಬೆಲೆ ಬಾಳುವಂತಹ ವಸ್ತುನ ಇಟ್ಟರೆ ಏನು ಉಪಯೋಗ? ರೈಟ್? ಸೊ ನನ್ನ ಪ್ರಶ್ನೆ ಅದೇ, ನೀವು ಅಷ್ಟು ವ್ಯಾಲ್ಯೂಯಬಲ್ ಪರ್ಸನ್ ಇದ್ದೀರಾ, ನೀವು ಇಷ್ಟು ಮ್ಯಾನಿಫೆಸ್ಟ್ ಮಾಡ್ತೀರಾ, ಇಷ್ಟೆಲ್ಲ ಯೋಚನೆ ಮಾಡ್ತೀರಾ, ಅವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ, ಬಟ್ ಅವ್ರಿಗೆ ಬೆಲೆನೇ ಗೊತ್ತಿಲ್ಲ. ಸೊ ಅಂಥವ್ರು ಏನಕ್ಕೆ ಬೇಕು ನಮ್ಮ ಲೈಫಲ್ಲಿ? ಇಲ್ಲಿ ಯಾರು ಈ ವಿಡಿಯೋನ ನೋಡ್ತಿದ್ದೀರಾ, ಇಫ್ ಯು ಆರ್ ಇಂಡಿಪೆಂಡೆಂಟ್, ನಿಮ್ಮ ಜೀವನ ನಿಮಗೆ ನೋಡ್ಕೊಳ್ಳೋಕ್ಕಾಗುತ್ತೆ, ಆ್ಯಂಡ್ ನಿಮ್ಮ ಕೈಯಲ್ಲಿ ಎಲ್ಲ ಸಾಧಿಸೋಕ್ಕಾಗುತ್ತೆ, ಇದರಿಂದ ಹೊರಗೆ ಬರೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ, ಓದ್ಕೊಂಡಿದ್ದೀರಾ, ಮನೆ ಬಿಟ್ಟು ಹೊರಗೆ ಹೋದರೆ ಕೆಲಸ ಸಿಗುತ್ತೆ, ಮತ್ತೊಂದು ನಿಮ್ಮ ಸಿಚುವೇಶನ್ ಏನಿದೆ ನೋಡಿ ಅನಲೈಸ್ ಮಾಡ್ಕೊಳ್ಳಿ.
ಆ ಥರ ಥರ್ಡ್ ಪಾರ್ಟಿ ಹಿಂದೆ ಹೋಗಿರೋರನ್ನ ದಯವಿಟ್ಟು ಮ್ಯಾನಿಫೆಸ್ಟ್ ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಯಾರೂ ಅಲ್ಲ ನಿಮ್ಮ ಲೈಫನ್ನ ಹೀಗೆ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ. ಇಟ್ಸ್ ಜಸ್ಟ್ ಸಜೆಷನ್. ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟಾಕಿ. ನನ್ನ ಪಾಡಿಗೆ ನಾನು ರೀಡಿಂಗ್ ಮಾಡೋ ಅಂತಲೇ ನಾನು ಮಾಡ್ತೀನಿ ಡೆಫಿನೆಟ್ಲಿ. ಬಟ್ ಪಾಪ ಕೆಲವ್ರು ಇರ್ತಾರೆ, ಅನ್ಫಾರ್ಚುನೇಟ್ಲಿ 1-2 ಮಕ್ಕಳಿರ್ತಾರೆ, ಅಂಥವ್ರನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ನೀಡ್ ಇರುತ್ತೆ ಆ್ಯಂಡ್ ಅವ್ರಿಗೆಲ್ಲ ನಾವು ಏನೂ ಹೇಳೋಕ್ಕಾಗಲ್ಲ. ಬಟ್ ನನಗೆ ಎಷ್ಟೋ ಜನ ಎಜುಕೇಟೆಡ್ ವರ್ಕ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಬಂದುಬಿಟ್ಟು ಕೇಳ್ತಾರೆ. ಸೊ ಅದು ತಪ್ಪು ಅಂತ ಡೆಫಿನೆಟ್ಲಿ ನಾನು ಹೇಳ್ತಾ ಇಲ್ಲ. ಪಾಪ ನೀವು ಇಷ್ಟಪಟ್ಟಿರ್ತೀರ, ಹಾಗಾಗಿ ನಿಮಗೆ ಬೇಕು ಅನ್ನೋ ಒಂದು ಇದಿರುತ್ತೆ. ಬಟ್ ನೀವು ನಿಮ್ಮ ಬೆಲೆನ ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಓಕೆ, ಎಸ್, ಥರ್ಡ್ ಪಾರ್ಟಿ ರಿಚುವಲ್ಸ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಐ ವಿಲ್ ಇನ್ಫಾರ್ಮ್ ಯಾವಾಗ ಕ್ಯಾಂಡಲ್ ರಿಚುವಲ್ ಮಾಡ್ತೀನಿ ಅಂತ. ಆ್ಯಂಡ್ ಥರ್ಡ್ ಪಾರ್ಟಿ ರಿಮೂವಲ್ ವೀಡಿಯೋ ಕೂಡ ಆಲ್ರೆಡಿ ಮಾಡಿದ್ದೀನಿ. ಬಿಕಾಸ್ ದಿಸ್ ಇಸ್ ಲೈಕ್ ಮೋಸ್ಟ್ ರಿಕ್ವೆಸ್ಟೆಡ್. ಎವ್ರಿ ಟೈಮ್ ನನಗೆ ಥರ್ಡ್ ಪಾರ್ಟಿ ಅಂತ ಕೇಳಿದಾಗ ಯಾಕೆ ಬೇಕು ಅಂತ ಅನಿಸುತ್ತೆ. ಸಿ, ಯಾವುದೇ ಆಗಲಿ ಲೈಕ್ ಹಾರ್ಡ್ಲಿ ನಮಗೊಂದು ವರ್ಷ ಟೈಮ್ ತೊಗೋಬೋದು ನಾವು ಅವ್ರನ್ನ ಮರೆಯೋಕ್ಕೆ. ಬಟ್ ಡೆಫಿನೆಟ್ಲಿ ನಾವು ಮರಿತೀವಿ. ಆ್ಯಂಡ್ ಯೂನಿವರ್ಸ್ ನಿಮಗೆ ನೀವೆಷ್ಟು ಮ್ಯಾನಿಫೆಸ್ಟ್ ಮಾಡಿದ್ರು ಅವ್ರನ್ನ ಕೊಡ್ತಾ ಇಲ್ಲ ಅಂತ ಅಂದರೆ ಯೂನಿವರ್ಸೇ ನಿಮ್ಮನ್ನು ಅವರಿಂದ ದೂರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಈ ಥಾಟ್ಸಿಂದ ಹೊರಗಡೆ ಬರಬೇಕು. ಹ್ಯಾಪಿ ಲೈಫ್ನ ಲೀಡ್ ಮಾಡಿ. ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆದರೆ ಟ್ರಾವೆಲ್ ಮಾಡಿ. ಇಲ್ಲ ಏನಾದರೂ ಕಲಿಯೋಕ್ಕೆ, ಸ್ವಿಮ್ಮಿಂಗ್ ಕಲಿತೀರಾ, ಪೇಂಟಿಂಗ್ ಕಲಿತೀರಾ, ಜಿಮ್ಗೆ ಹೋಗ್ತೀರಾ, ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಜಸ್ಟ್ ಯಾರೋ ನಿಮ್ಮ ಬೆಲೆ ಗೊತ್ತಿಲ್ಲದೆ ಇರೋರು ಹಿಂದೆ ಬಿದ್ದು ನಿಮ್ಮ ಜೀವನನ, ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಬಿಕಾಸ್ ಟೈಮ್ ಇಸ್ ಡ್ಯಾಮ್ ಪ್ರಿಷಿಯಸ್. ನಿಮಗೆ ಮತ್ತೆ ಇವತ್ತು ಏಪ್ರಿಲ್ 30th, ಮತ್ತೆ ನಿಮಗೆ ಏಪ್ರಿಲ್ 30th 2024 ನಿಮ್ಮ ಬರೋದೇ ಇಲ್ಲ, ಸಿಗೋದು ಇಲ್ಲ. ಓಕೆ, ಸೊ ಯೋಚನೆ ಮಾಡಿ ಯಾರಿಗೋಸ್ಕರ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ನಿಮ್ಮ ಲೈಫನ್ನು ಫಸ್ಟು ನೀವು ನೋಡ್ಕೊಳ್ಳಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್. ಇದು ಥರ್ಡ್ ಪಾರ್ಟಿ ಎನರ್ಜಿ ಆ್ಯಂಡ್ ಇದು ನಿಮ್ಮ ಎನರ್ಜಿ. ಫಸ್ಟು ನೋಡಿಬಿಡೋಣ ಥರ್ಡ್ ಪಾರ್ಟಿ ಅವ್ರ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಂತ. ಸೊ ಇಲ್ಲಿ 3 ಕಾರ್ಡನ್ನು ಪಿಕ್ ಮಾಡಿದ್ದೀನಿ. ಸಿ, ಎನರ್ಜಿ ತುಂಬ ಹೈ ಆಗೇ ಇದೆ ಡೆಫಿನೆಟ್ಲಿ. ಎಸ್, ಅವರಿಗೆ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿನೇ ಒಂಥರ ಪ್ರಪಂಚ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಸನ್ ಕಾರ್ಡ್ ಇರೋದ್ರಿಂದ ದೇ ಬೋತ್ ಆರ್ ವೆರಿ ಹ್ಯಾಪಿ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಆ್ಯಂಡ್ ಇವರು ಅವ್ರ ಬಗ್ಗೆ ಅಂತ ಬಂದಾಗ ನಿಮ್ಮ ಹತ್ರ ಜಗಳಕ್ಕೆ ಬೀಳ್ಬಹುದು, ಅಥವಾ ಅವ್ರಿಗೋಸ್ಕರ ಏನು ಬೇಕಿದ್ರೂ ನಾನು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಕೂಡ ಹೋಗಿರಬಹುದು. ಆ್ಯಂಡ್ ಈ ವ್ಯಕ್ತಿ, ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿಗೆ ಲೈಕ್ ದೇ ಬೋತ್ ಆರ್ ಇನ್ ವೆರಿ ಹ್ಯಾಪಿ ಮೂಡ್. ತುಂಬ ಖುಷಿಯಾಗಿದ್ದಾರೆ. ಕೆಲವರು ಟ್ರಾವೆಲಿಂಗ್ ಕೂಡ ಟ್ರಾವೆಲ್ ಮಾಡ್ತಾ ಇರ್ಬೋದು, ಎಲ್ಲಾದರೂ ಸುತ್ತಾಡ್ತಾ ಇರ್ಬೋದು, ಅಥವಾ ನಿಮ್ಮ ಕಣ್ಗೆ ಕಾಣಿಸ್ಕೋತಾ ಇರಬಹುದು. ಆ್ಯಕ್ಚುಲಿ ನನಗೆ ಒಬ್ಬರು ಕ್ಲೈಂಟು ಪ್ರಾಬಬಲಿ ನನ್ನ ಈ ಡಿವೈನ್ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದ ಸ್ವಲ್ಪ ಮಂತ್ಸಿಗೆ ಅವ್ರು ನನಗೆ ಪರಿಚಯ ಆದರು. ಆ್ಯಂಡ್ ಅವರು ಆಲ್ಮೋಸ್ಟ್ 1 year ಶಿ ಮ್ಯಾನಿಫೆಸ್ಟೆಡ್. 1 year ಮೇಲೆ ಶಿ ಹ್ಯಾಸ್ ಮ್ಯಾನಿಫೆಸ್ಟೆಡ್. ಅವರು ಥರ್ಡ್ ಪಾರ್ಟಿ ಹೋಗಿ ಅವರಿಗೆ ಅವ್ರ ಪರ್ಸನ್ ಸಿಕ್ಕು, ಅವರು ಮತ್ತು ಅವ್ರ ಪರ್ಸನ್ ಮದುವೆ ಆಗಿ ಇವಾಗ ಹ್ಯಾಪಿಯಾಗಿದ್ದಾರೆ. ಬಟ್ ಅದು ಲಾಂಗ್ ಜರ್ನಿ ಆ್ಯಂಡ್ ತುಂಬ 1 year ಅಂತೂ ಅವ್ರು ಡೆಫಿನೆಟ್ಲಿ ವೆಯ್ಟ್ ಮಾಡಿದ್ದಾರೆ. ಐ ಡೋಂಟ್ ನೋ ವೆದರ್ ಶಿ ಈಸ್ ಕಂಫರ್ಟಬಲ್ ಇನ್ ಶೇರಿಂಗ್ ಹರ್ ಸಕ್ಸಸ್ ಸ್ಟೋರಿ ಆರ್ ನಾಟ್. ಬಿಕಾಸ್ ನಾನು ಹೇಳಿದ್ದೆ ಅನ್ಸುತ್ತೆ ಅವ್ರಿಗೆ, ಓಕೆ ಇದನ್ನು ಶೇರ್ ಮಾಡಿ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ನಾನು ಅವರಿಗೂ ಅವಾಗ ಹೇಳಿದ್ದೆ, ಯಾಕೆ ನಿಮಗೆ ಬೇಕು ಥರ್ಡ್ ಪಾರ್ಟಿ ಜೊತೆಗೆ ಹೋಗಿರೋರನ್ನ ಬಿಟ್ಟಾಕ್ಬಿಡಿ ಅಂತ. ಬಟ್ ಶಿ ವಾಸ್ ನಾಟ್ ರೆಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಸಜೆಷನ್ ಕೊಡೋ ಥರ ಕೊಡ್ತೀನಿ, ನಿಮಗೆ ಬಿಟ್ಟಿದ್ದದು. ಸೊ ನೋಡೋಣ, ಅವ್ರ ಹತ್ರ ನಾನು ಇನ್ನೂ ಒಂದು ಸಲ ಕೇಳ್ತೀನಿ. ಅವರ ಸಕ್ಸಸ್ ಸ್ಟೋರಿನ ಡೀಟೇಲಾಗಿ ಶೇರ್ ಮಾಡಿದಾಗ ವಿತ್ ಅವರ ಸಿಚುವೇಶನ್ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಮೀ ಟು ಎಕ್ಸ್ಪ್ಲೇನ್. ಬಿಕಾಸ್ ಎಷ್ಟೊಂದು ಜನಕ್ಕೆ ರೀಡಿಂಗ್ ಮಾಡಿಬಿಟ್ಟಿರ್ತೀವಿ, ಏನು ಅಂತ ಎಕ್ಸಾಕ್ಟ್ ನೆನಪಿರಲ್ಲ. ಬಟ್ ನಂಗೆ ಈ ವಿಡಿಯೋ ಮಾಡಬೇಕಾದ್ರೆ ನೆನಪಾಯಿತು. ಐ ಫರ್ಗಾಟನ್ ಹರ್ ನೇಮ್ ಆಲ್ಸೋ ಆ್ಯಕ್ಚುಲಿ. ನೋಡೋಣ, ನಾವು ಸಾಧ್ಯ ಆದರೆ ಅದನ್ನು ಸಕ್ಸಸ್ ಸ್ಟೋರಿನ ನಾನು ಇಸ್ಕೋತೀನಿ. ಆ್ಯಂಡ್ ಅವ್ರು ಏನೇನು ಫಾಲೋ ಮಾಡಿದ್ರು ವಿಲ್ ಫಾಲೋ ದ ಸೇಮ್. ಓಕೆ, ಎಸ್. ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್. ಈಗ ಸದ್ಯಕ್ಕಂತೂ ಡೆಫಿನೆಟ್ಲಿ ಅವರೇ ಪ್ರಪಂಚ ಆಗೋಗ್ಬಿಟ್ಟಿದ್ದಾರೆ. ಲೈಕ್ ಹ್ಯಾಪಿ ಮೂಮೆಂಟ್ಸು, ಅವ್ರ ಬಗ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇವರು.
ಎಷ್ಟು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈವನ್ ಅವರ ಮನೆಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಪಾರ್ಟಿ ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ನಿಮ್ಮ ಪರ್ಸನ್ ಹೋಗ್ಬಿಟ್ಟು ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋದು. ಮನೆಯಲ್ಲಿ ಸಹಾಯ ಮಾಡದೇ ಇದ್ದರೂ ಕೂಡ ಅವ್ರಿಗೆ ಹೋಗೇ ಸಹಾಯ ಮಾಡೋದು. ಈ ರೀತಿ ಇಶ್ಯೂನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಅವ್ರಿಗೆ ಇವರು ಏನಾದರೂ ಮಾತಾಡೋಕ್ಕೇ ಹೆದರ್ಕೋತಾರೆ, ಬಟ್ ನಿಮ್ಮ ಹತ್ರ ಮಾತಾಡೋಕ್ಕೆ ತುಂಬ ಹಾರ್ಷಾಗಿ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ಇವರು ತುಂಬ ಹ್ಯಾಪಿ ಮೊಮೆಂಟ್ ಅಥವಾ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾ ಹೇಳ್ದಂಗೆ ಇವರು ಟ್ರಾವೆಲ್ ಮಾಡೋ ಪ್ಲ್ಯಾನ್ಸಲ್ಲಿದ್ದಾರೆ ಅಥವಾ ಆಲ್ರೆಡಿ ಟ್ರಾವೆಲಿಂಗ್ನ ಸ್ಟಾರ್ಟ್ ಕೂಡ ಮಾಡ್ಕೊಂಡಿರಬಹುದು. ಆ್ಯಂಡ್ ಲೈಕ್ ಅದೇ ಹೇಳಿದ್ನಲ್ಲ ನಾನು, ಫುಲ್ ಇವರೇ ಪ್ರಪಂಚ ಅನ್ನೋ ಥರ ಇವ್ರಿಗೆ ಫೀಲ್ ಇದೆ. ಥರ್ಡ್ ಪಾರ್ಟಿ ಬಗ್ಗೆ ಇವರ ಫೀಲಿಂಗ್ ಇವರೇ ನನ್ನ ಪ್ರಪಂಚ ಅನ್ನೋ ಥರ. ಸೊ ಎಸ್, ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ, ಹೈ ಆಗಿದೆ. ಯಾರೆಲ್ಲ ಥರ್ಡ್ ಪಾರ್ಟಿದು ರಿಮೂವಲ್ದು ಏನು ವಿಡಿಯೋ ನೋಡಿ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂದರೆ ಇಟ್ಕೊಂಡಿರಿ, ನೋಡೋಣ. ನೀವು ಅದು ನಂಬರ್ಸ್ ಎಲ್ಲ ಬರೋದು ನೀವು ಅದನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಾ ಅಂದರೆ ಜಸ್ಟ್ ಕೀಪ್ ಇಟ್ ವಿತ್ ಯು. ನೋಡೋಣ ಅದು ಯಾವಾಗ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಇಲ್ಲಿ ಎನರ್ಜಿ ತುಂಬ ಹೈ ಇದೆ, ಕಷ್ಟ ಇದೆ, ಟೈಮ್ ತೊಗೊಳತ್ತೆ. ಓಕೆನಾ, ಕಷ್ಟ ಇದೆ ಅನ್ನೋದಕ್ಕಿಂತ ಟೈಮ್ ತೊಗೊಳತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಮೆಂಟ್ ಟು ಬಿ ಇಟ್ ವಿಲ್ ಬಿ ಅಂತ ಹೇಳ್ತಾರೆ. ಸೊ ಯಾವುದೇ ವಸ್ತು ಆಗಲಿ ಅದು ನಮಗೆ ಸಿಗಬೇಕು ಅಂತಿದ್ರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸಿಕ್ಕೇ ಸಿಗುತ್ತಂತೆ. ಸೊ ಹಾಗೇ ಇದು ಕೂಡ. ಓಕೆ, ಎಸ್, ಡೋಂಟ್ ವರಿ, ನೋಡೋಣ ನಿಮ್ಮ ಬಗ್ಗೆ ಏನು ಬರುತ್ತೆ ಕಾರ್ಡ್ಸಲ್ಲಿ ಅಂತ ಬಲಿಸಿ. ಓಕೆ, ಮ್ಯಾನ್ ಆ್ಯಂಡ್ 4 ಆಫ್ ಕಪ್ಸ್. ಪ್ರಾಬಬಲಿ ಈಗ ಇದು ಒಂದು ಜನರಲ್ ಗೈಡೆನ್ಸ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬಲಿ ನನಗೆ ಅನಿಸಿದ ಮಟ್ಟಿಗೆ ಒಂದು 8 months, 8 weeks, 8 days ಆರ್ 8 years ಇಷ್ಟು ಆಗಿರ್ಬೋದು ನಿಮ್ಮ ಪರ್ಸನ್ ನಿಮ್ಮಿಂದ ಹೋಗಿ. ಯಾಕೆಂದರೆ ನಾನು ಇಲ್ಲಿ ಒಬ್ರಿಗೇ ರೀಡಿಂಗ್ ಮಾಡ್ತಾಯಿಲ್ಲ, ತುಂಬ ಜನ ರೀಡಿಂಗ್ನ ನೋಡ್ತಾ ಇರ್ತೀರ. ಹಾಗಾಗಿ ಈ ಡೇಟ್ಸ್ಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಬಿಟ್ಟು ಹೋಗಿ ಇಷ್ಟು ಟೈಮ್ ಆಗಿರಬಹುದು. ಎಕ್ಸಾಕ್ಟ್ 8 months ಅಂತ ಹೇಳ್ತಿಲ್ಲ, ಒಂದು 8 months ಬ್ಯಾಕ್ ಆಗಿರ್ಬೋದು, 8 days ಬ್ಯಾಕ್ ಆಗಿರ್ಬೋದು, ಅಥವಾ 8 days ಹಿಂದೆ ತುಂಬಾ ಜಗಳ ಆಗಿ ಹೊರಟೋಗಿರ್ಬೋದು. ಈ ಒಂದು ರಿಲೇಷನ್ಶಿಪ್, ನಿಮ್ಮ ಜೊತೆ ರಿಲೇಷನ್ಶಿಪ್ ಅಂತ ಬಂದಾಗ ಇವರು ಡ್ಯಾಮ್ ಕನ್ಫ್ಯೂಸ್ಡ್. ಹೇಗಾದರೂ ಮಾಡಿ ದೂರ ಹೋಗಬೇಕು ಅಂತಲೇ ನೋಡ್ತಾ ಇದ್ದಾರೆ ಇವರು. ಓಕೆನಾ. ಸೊ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಹೇಗೆ ಇದರಿಂದ ತಪ್ಪಿಸ್ಕೊಂಡು ನನ್ನ ಥರ್ಡ್ ಪಾರ್ಟಿ ಅವ್ರ ಜೊತೆಗೆ ಚೆನ್ನಾಗಿರಲಿ, ಅಥವಾ ಯಾಕೆ ಇಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ ಇವರು, ಯಾಕೆ ನನಗೆ ಥರ್ಡ್ ಪಾರ್ಟಿನ ಬಿಡು ಅಂತ ಕೇಳ್ತಾ ಇದ್ದಾರೆ, ಯಾಕೆ ಎಲ್ಲ ಸಿಚುವೇಷನಿಂದ ವಾಕೌಟ್ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಬಗ್ಗೆ ಥಾಟ್ಸ್ ಇದೆ, ಬಟ್ ನಾಟ್ ಅ ಗುಡ್ ಥಾಟ್ಸ್. ಯಾಕೆ ಈ ಥರ ಹಿಂಸೆ ಕೊಡ್ತಾರೆ ನನಗೆ, ನಾನು ಅಲ್ಲಿ ಚೆನ್ನಾಗಿದ್ದೀನಲ್ಲ, ನಾನು ಇವ್ರ ಮಾತು ಯಾಕೆ ಕೇಳಬೇಕು. ನೀವು ಎಷ್ಟು ಇನ್ವಾಲ್ವ್ ಆಗಿ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು, ಎಷ್ಟು ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಅಥವಾ ಎಷ್ಟು ಹಂಬಲಾಗಿ, ಅಂದರೆ ಹೋಗಲಿ ಬಿಡಿ ಏನಾಗೋದಿಲ್ಲ, ನಾನು ನಿಮ್ಮ ಜೊತೆಗಿರ್ತೀನಿ ಅಂದರೆ ನೋ, ಅವ್ರು ಹೇಳೋದೇ ಬೇಡ, ಅಥವಾ ರೆಸ್ಪಾನ್ಸೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ ನಿಮಗೆ. ರೆಸ್ಪೆಕ್ಟ್ ಎರಡೂ ಇಲ್ಲ. ಯಾವಾಗಲೂ ಓಡೋಕ್ಕೇ ನೋಡ್ತಾ ಇರ್ತಾರೆ. ಯಾರಾದರೂ ಬೇರೆ ಕಡೆಯಿಂದ, ಕೆಲವರು ನನಗನ್ಸುತ್ತೆ ಇಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಮಾಡಿಬಿಟ್ಟು ಬುದ್ಧಿ ಹೇಳ್ಸೋಕ್ಕೆ ಟ್ರೈ ಮಾಡಿದ್ರಾ, ಇನ್ ಕೇಸ್ ಇಫ್ ಯು ಮ್ಯಾರಿಡ್ ಅಂತ ಅಂದರೆ ದೆನ್ ಆಲ್ಸೋ ನೋ ಗೇನ್. ಅದರಲ್ಲಿ ಏನೋ ಒಂದು ಪ್ರಾಫಿಟ್ ಸಿಕ್ಕಿಲ್ಲ ನಿಮಗೆ. ಇದೇನಿದ್ರು ನಿಮ್ಮಿಂದ ದೂರ ಓಡಿ ಹೋಗ್ತಿರೋದೇನೆ. ಆ ಕೆಲಸನೇ ಮಾಡ್ತಾ ಇದ್ದಾರೆ ಇವರು ಪಾಸ್ಟ್ ಮಂತ್ಸ್ಗಳಿಂದ ಅಂತ ಬರ್ತಾ ಇದೆ. ಆ್ಯಂಡ್ ನೀವು ಎಷ್ಟು ಅವರಿಗೆ ಲವ್ನ ಆಫರ್ ಮಾಡಿದ್ರು, ಎಷ್ಟು ಪ್ರೀತಿನ ತೋರಿಸಿದ್ರು, ನೋ, ನಾಟ್ ರೆಡಿ ಟು ಆಕ್ಸೆಪ್ಟ್. ಬಿಕಾಸ್ ಅವರು ಅವ್ರದ್ದೇ ಆದಂತಹ ಪ್ರಪಂಚದಲ್ಲಿ ಸುತ್ತಾಡ್ತಾ ಇದ್ದಾರೆ, ಅವರು ಅವ್ರದ್ದೇ ಆದಂತಹ ವರ್ಲ್ಡಲ್ಲಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ನೀವು ನಿಮ್ಮ ಒಂದು ಸ್ನೇಹ ಅಥವಾ ಪ್ರೀತಿ, ರಿಲೇಷನ್ಶಿಪ್, ವಾಟೆವರ್, ಅದು ಅವರಿಗೆ ತಲೆ ಕೆಳಗೆ ಮಾಡಿಬಿಟ್ಟಿದೆ. ಇದರಿಂದ ನಾನು ಹೊರಗೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಪಾರ್ಟಿ ಇಶ್ಯೂ ಇದ್ದು ಡಿವೋರ್ಸಿಗೆ ನೀವು ಅಪ್ಲೈ ಮಾಡಿದರೆ, ಅಥವಾ ಡಿವೋರ್ಸ್ ಸಿಚುವೇಶನ್ ಹೋಗ್ತಾ ಇದ್ದರೆ, ಅವರನ್ನು ಥರ್ಡ್ ಪಾರ್ಟಿನ ಅವರು ಮದುವೆ ಆಗೋಕ್ಕಾಗಲ್ಲ. ಬಿಕಾಸ್ ಆ್ಯಸ್ ಪರ್ ಲಾ ನಿಮಗೆ ಫಸ್ಟ್ ಡಿವೋರ್ಸ್ ಕೊಟ್ಬಿಟ್ಟು ಆಮೇಲೆ ಅವರು ಥರ್ಡ್ ಪಾರ್ಟಿ ಜೊತೆ ಹೋಗಬೇಕು. ಸೊ ಇದು ಅವರಿಗೆ ಒಂಥರ ತಲೆ ಕೆಳಗಾಗಿರೋ ಸಿಚುವೇಶನ್. ಇಲ್ಲಿ ಫಸ್ಟು ನಾನು ಡಿವೋರ್ಸ್ ತೊಗೋಬೇಕು, ಆಮೇಲೆ ಮದುವೆ ಆಗಬೇಕು, ಇನ್ನು ಯಾವಾಗಪ್ಪ ಇದೆಲ್ಲ ಸೆಟ್ಲ್ ಆಗುತ್ತೆ, ಈ ಥರ ಥಾಟ್ಸ್ ಇದೆ. ಓಕೆ, ಜಸ್ಟ್ ಇದು ಒಂದು ಎಕ್ಸಾಂಪಲ್, ಇದೆಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇರೋದು ಯಾವ ಥರ ಥಾಟ್ಸ್ ಬರುತ್ತೆ ಅವ್ರಿಗೆ.
ಸೊ ಇವ್ರು ಯಾಕೆ ನನ್ನ ಲೈಫಲ್ಲಿ ಇಷ್ಟು ಕಾಟ ಕೊಡ್ತಾ ಇದ್ದಾರೆ, ನಂಗೆ ಇಷ್ಟ ಇಲ್ಲ ಅಂದರೆ ಇವ್ರು ಯಾಕೆ ವಾಕೌಟ್ ಮಾಡ್ತಿಲ್ಲ. ಸೊ ಈ ರೀತಿ ಥಾಟ್ಸ್ ನಿಮ್ಮ ಬಗ್ಗೆ ಇದೆ. ಎಸ್, ಹಾರ್ಡ್ ಟು ಡೈಜೆಸ್ಟ್, ಐ ನೋ. ಇದನ್ನು ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ, ಬಟ್ ದಿಸ್ ಈಸ್ ಅ ಫ್ಯಾಕ್ಟ್. ಕಾರ್ಡ್ಸ್ ಕೂಡ ಹಾಗೇ ಬಂದಿದೆ. ನೀವೇನು ಮಾಡಬೇಕು, ನಿಮ್ಮ ಬೆಲೆನ ನೀವು ತಿಳ್ಕೊಬೇಕು, ನಿಮ್ಮ ಸಿಚುವೇಶನ್ನ ನೀವೇ ಹ್ಯಾಂಡಲ್ ಮಾಡ್ಕೋಬೇಕು. ಇಲ್ಲ ಪರವಾಗಿಲ್ಲ, ಎಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಥರ್ಡ್ ಪಾರ್ಟಿ ರಿಮೂವಲ್ಲಿದೆ, ಏನೋ ವಿಡಿಯೋ ಇದೆಯಲ್ಲ ಅದನ್ನು ಟ್ರೈ ಮಾಡಿ. ಆ್ಯಂಡ್ ನಾನು ನನ್ನ ಪರ್ಸನ್ ಹ್ಯಾಪಿಯಾಗಿದ್ದೀವಿ ಅಂತ ಎಲ್ಲ ಪೋರ್ಟಲ್ಸಲ್ಲಿ ಬರೀರಿ, ಉಲ್ಫಿಗೆ ಪ್ರೇ ಮಾಡ್ಕೊಳ್ಳಿ. ದೇರ್ ಆರ್ ಮೆನಿ ಥಿಂಗ್ಸ್ ರೈಟ್. ಆ್ಯಂಡ್ ಇನ್ನೂ ಯಾವುದಾದ್ರೂ ಒಂದು ರೆಮಿಡಿನ ನಾನು ಹುಡುಕ್ತೀನಿ, ಆದಷ್ಟು ಬೇಗ ಒಂದು ಥರ್ಡ್ ಪಾರ್ಟಿ ರಿಮೂವಲ್ ಆಗಲಿ ಅಂತ. ಬಟ್ ನನ್ನ ಪ್ರಕಾರ ಏನು, ಯಾರು ಚಿಕ್ಕ ಮಕ್ಕಳಲ್ಲ, ಅವ್ರು ನಿಮ್ಮ ರಿಲೇಷನ್ಶಿಪ್ಪಿಂದ ಹೋಗಿದ್ದಾರೆ, ಈ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ, ಹೀ ಆರ್ ಶಿ ಈಸ್ ಅ ರೈಟ್ ಪರ್ಸನ್ ಆರ್ ನಾಟ್. ಓಕೆ, ಎಸ್, ಇದು ಇವತ್ತಿನ ರೀಡಿಂಗ್. ಐ ಹೋಪ್ ನಿಮ್ಗೆ ರೀಡಿಂಗ್ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಅರ್ಥ ಆಗಿದೆಯಾ ಅಂತ ಅನ್ಕೋತೀನಿ. ಲೆಟ್ ಮಿ ನೋ ಇನ್ ಕಾಮೆಂಟ್ ಸೆಕ್ಷನ್ ಯಾಕೆ ನಿಮಗೆ ಥರ್ಡ್ ಪಾರ್ಟಿ ಬೇಕು ಅನ್ನೋದು. ನೋಡೋಣ ಯಾರ್ಯಾರ್ದು ಏನೇನು ರೀಸನ್ ಬರುತ್ತೆ, ಅದರಿಂದ ಬೇರೆಯವ್ರಿಗೆ ಏನು ಅರ್ಥ ಆಗುತ್ತೆ. ಒಂದು ಏನೋ ಡಿಬೇಟ್ ಥರ ಟ್ರೈ ಮಾಡೋಣ, ನೋಡೋಣ ಯಾರ್ಯಾರು ಕಾಮೆಂಟ್ಸ್ಗೆ ಏನು ರಿಪ್ಲೈ ಮಾಡ್ತೀರಾ. ಯಾರ್ದಾದ್ರೂ ಕಾಮೆಂಟಿಗೆ ಸಜೆಷನ್ ಕೊಡಬೇಕು ಅಂದರೆ ಕೊಡಿ. ದಯವಿಟ್ಟು ಯಾರು ಏನೂ ಅಂದ್ಕೊಳ್ದೆ ಆ ಸಜೆಷನ್ನ ತೊಗೊಳ್ಬೇಕು ಅನ್ಸಿದ್ರೆ ತೊಗೊಳ್ಳಿ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.